ನಮಸ್ತೆ ಎಲ್ಲರಿಗೂ. ಬನ್ನಿ, 2 ಗೀತಾ ಡೆಕ್ ಆಗಿದೆ ನನ್ನ ಹತ್ರ. ಇದು ಮುಂಚೆ ಇದ್ದಿದ್ದು, ಇದು ಹೊಸದು. ಯಾವ್ದಾದ್ ಮಾಡ್ಲಿ ಅಂತ ಕನ್ಫ್ಯೂಸ್ ಆಯ್ತು. ಸೊ ಅದಕ್ಕೆ ಎರಡೂನು ಇಟ್ಕೊಂಡೆ. ಬಟ್ ನಂಗೆ ಈಗ ಅನ್ನಿಸ್ತು ಹೊಸದ್ರಲ್ಲಿ ಮಾಡೋಣ ಅಂತ. ಸೊ ಎರಡರಲ್ಲೂ ಸಿಮಿಲಾರಿಟಿ ಕಾರ್ಡ್ಸ್ ಹಾಗೆ ಇದೆ, ಸ್ವಲ್ಪ ವೇರಿಯೇಷನ್ ಅಲ್ಲಿ ಇದೆ, ಬಟ್ ಚೆನ್ನಾಗಿದೆ. ಆದ್ರೆ ಇದು ಪೇಂಟಿಂಗ್ ರೀತಿ ಇದೆ, ಅದು ತುಂಬಾ ಚೆನ್ನಾಗಿದೆ. ಹಳೆ ಡೆಕ್ ತುಂಬಾ ಚೆನ್ನಾಗಿದೆ, ಹೊಸದಕ್ಕೆ ಹೋಲಿಸಿದ್ರೆ ಹಳೆ ಚೆನ್ನಾಗಿದೆ. ಬಟ್ ಸ್ಟಿಲ್ ನೋಡೋಣ ಏನ್ ಹೇಳ್ತಾರೆ ಅಂತ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು, ಹುಷಾರಿಲ್ಲ, ಸರಿಯಾಗಿ ರೀಡಿಂಗ್ ಮಾಡಿಲ್ಲ. ಐ ಆಮ್ ವೆರಿ ಸಾರಿ. ಸೊ ಮಾಡ್ತೀನಿ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಥ್ಯಾಂಕ್ ಯು. ಬಿಕಮ್ ಎ ಡಿವೋಟಿ ಅಂತ ಇದೆ. ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ, ನೀವೊಬ್ಬ ಭಕ್ತರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ನೀವು ಕೃಷ್ಣ ದ್ವೇಷಿ ಆಗಿರಬಹುದು, ಅಥವಾ ನಿಮ್ಮ ಈಗೋ ಇಂದ ನೀವು ದೇವರನ್ನ ಪ್ರಾರ್ಥನೆ ಮಾಡೋದು ಅಥವಾ ಮುಗಿಯೋದು ಬಿಟ್ಬಿಟ್ಟಿರಬಹುದು. ಬಟ್ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನೀವು ದೇವರ ಭಕ್ತರಾಗ್ತೀರಾ. ನೀವು ಆಶಾವಾದಿಗಳ, ನಿರಾಶಾವಾದಿಗಳ, ಅಥವಾ ದೈವದ ಬಗ್ಗೆ ನಂಬಿಕೆ ಇಟ್ಟಿರೋರ ಅಥವಾ ದೈವದ ವಿರೋಧಿಗಳ ಗೊತ್ತಿಲ್ಲ ನಂಗೆ. ಒಟ್ನಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಬ್ಬ ಭಕ್ತರಾಗಿ ಬದಲಾಗ್ತೀರಾ ಅಂತ ಇದೆ. ಸೊ ಮನ ಭಾವ ಮದ್ ಭಕ್ತೋ ಮದ್ ಅಂತ ಅಂದ್ರೆ ಶ್ಲೋಕ ಇದೆ. ಸೊ ಯಾವಾಗ್ಲೂ ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ, ನನ್ನ ಭಕ್ತರಾಗಿ ಇರಿ ಅಂತ ದೇವ್ರು ಹೇಳ್ತಿದ್ದಾರೆ. ಜೊತೆಗೆ ನೀವೇನ್ ರೆಸ್ಪೆಕ್ಟ್ ದೇವರಿಗೆ ಕೊಡ್ತೀರಾ, ಏನ್ ಭಕ್ತಿ ಮಾರ್ಗದಲ್ಲಿ ಪೂಜೆನ ಮಾಡ್ತೀರಾ, ಸೊ ಎಲ್ಲವನ್ನೂ ಕೂಡ ಭಗವಂತ ಸ್ವೀಕಾರ ಮಾಡ್ಕೊಳ್ತಾರೆ. ಜೊತೆಗೆ ನಿಮ್ಮನ್ನ ಭಗವಂತನ ಹತ್ರ ಕರ್ಸ್ಕೊಳ್ತಾರೆ ಅನ್ನುವಂಥದ್ದು. ಭಗವಂತನ ಹತ್ರ ಕರ್ಸ್ಕೊಳ್ತಾರೆ ಅಂದ್ರೆ ಅದರ ಅರ್ಥ ಅದಲ್ಲ. ಒಂದು ರೀತಿ ಭಗವಂತ ಸ್ವೀಕಾರ ಮಾಡ್ತಾರೆ. ಸೊ ನಿಮ್ಗೆ ನಂಗೆ ದೇವ್ರು ಕಾಣಿಸಲ್ಲ, ದೇವ್ರಿಲ್ಲ, ದೇವ್ರು ನಂಗೇನು ಮಾಡಿಲ್ಲ ಅನ್ನೋರಿಗೆ ನೀವು ದೇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರೋ ದೇವ್ರು ನಿಮ್ಮನ್ನ ಆ ರೀತಿ ಟ್ರೀಟ್ ಮಾಡ್ತಿದ್ದಾರೆ. ಬಟ್ ನೀವು ಸೆಕ್ಯೂರ್ ಆಗಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ದಂಪತಿಗಳು ಯಾರೋ ಎಲ್ಲೋ ದೇವಸ್ಥಾನಕ್ಕೆ ಪ್ರಯಾಣ ಹೊರಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ಬಾಳೆ ಗಿಡಗಳಿಗೆ ಸಂಬಂಧಪಟ್ಟಂಗೆ, ಮತ್ತೆ ಒಂದಷ್ಟು ಶೋ ಆಫ್ ಗಿಡಗಳಿರ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಎನರ್ಜಿ ಇದೆ. ನಂಗೆ ಈ ಕಾರ್ಡ್ ಹೊಸದಿರೋದ್ರಿಂದ ಸೊ ಹೀಗೆ ಅಷ್ಟೊಂದು ಎನರ್ಜಿ ಇದರಲ್ಲಿ ನಾನು ಇನ್ನ ನೋಡಿಲ್ಲ. ಸೊ ಹಾಗಾಗಿ ಪೂರ್ತಿ ಮಾಹಿತಿ ಹೇಳೋದಕ್ಕೆ ಮೇ ಬಿ ಕಾರ್ಡ್ ನಾನು ಪೂರ್ತಿ ರೀಡ್ ಮಾಡಬೇಕು. ಈಗ ಹಾಗೆ ನಾನು ಹೇಳೋದಾದ್ರೆ ಸೊ ಬಾಳೆ ಗಿಡಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಇದೆ ಅನ್ನುವಂಥದ್ದು ಇದೆ. ಇನ್ನೊಂದು ನಂಗೆ ಗೊತ್ತಿಲ್ಲ, ನಂಗೆ ಬರೋದನ್ನ ನಾನು ಹೇಳ್ತೀನಿ ಅಷ್ಟೇನೆ. ಯಾರೋ ಬಾಳೆ ಗಿಡ, ಬಾಳೆ ಬೆಳೆ ಚೆನ್ನಾಗ್ ಬಂದ್ರೆ, ಬಾಳೆ ಗಿಡದ ಅಥವಾ ಬಾಳೆ ಹಣ್ಣಿನ ಬೆಳೆ ಚೆನ್ನಾಗ್ ಬಂದ್ರೆ ನಿಂಗೆ ಜೋಡಿ ಇದು ಬಾಳೆ ಗಿಡನೋ ಅಥವಾ ಬಾಳೆ ಕಂಬನೋ ಬಾಳೆ ಹಣ್ಣಿನ ಗೊನೆನೋ ಏನೋ ಕೊಡ್ತೀನಿ, ಸಮರ್ಪಿಸ್ತೀನಿ ಅಂತ ಅನ್ಕೊಂಡಿದ್ರಿ. ಅದನ್ನ ಕೊಟ್ಟಿಲ್ಲ, ಅದನ್ನ ಕೊಡಿ ಅನ್ನುವಂಥದ್ದು ಇದೆ. ಜೋಡಿ ದೇವಿಗಳು ನಿಮ್ಮ ಬಾಳೆಯ ತೋಟದಲ್ಲಿ ನೆಲೆ ನಿಂತಿದ್ದಾರೆ ಅನ್ನುವಂಥದ್ದು ಇದೆ. ಇದಕ್ಕಿಂತ ಜಾಸ್ತಿ ಮಾಹಿತಿ ಹೇಳೋದು ಬೇಡ ಅಂತ ಅನ್ನಿಸ್ತಾ ಇದೆ ನಂಗೆ. ಹಾಗಾಗಿ ಅದನ್ನಲ್ಲೇ ಬಿಡೋಣ. ಮತ್ತೆ ಗರುಡ ದೇವರು ಇದ್ದಾರೆ ಇಲ್ಲಿ. ಸೊ ಗರುಡ ದೇವರು ನಂಗೆ ಮೊನ್ನೆ ಕನ್ಸಲ್ ಕಾಣಿಸ್ಕೊಂಡಂಗೆ ಆಯ್ತು. ಸೊ ಏನು ಅಂತ ನಂಗೂ ಕೂಡ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಬಟ್ ಏನೋ ತೊಂದ್ರೆ ಆ ಥರದ್ದೇನೋ ಸಮಥಿಂಗ್ ಏನೋ ಅನ್ನಿಸ್ತು ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ಒಂಚೂರು ತೊಂದರೆ ಆಗಬಹುದು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚಿಕ್ಕ ಹುಡುಗರಿಂದ ವಯಸ್ಸಾಗೋವರೆಗೂ ನಾವು ಸಾಕಷ್ಟು ವಿಚಾರಗಳನ್ನ, ಅನುಭವಗಳನ್ನ ಪಡ್ಕೊಂಡಿರ್ತೀವಿ. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹುಟ್ಟಿದವರೆಲ್ಲರೂ ಸಾಯ್ಲೇಬೇಕು, ಸಾಯೋರೆಲ್ಲರೂ ಮತ್ತೆ ಹುಟ್ಟಲೇಬೇಕು. ಸೊ ಈ ಸೈಕಲ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಟ್ ಮೀನ್ಸ್ ಯಾರೋ ನಿಮ್ಮನ್ನ ಬಿಟ್ಟು ಹೋಗುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಭಯನ ಬಿಟ್ಟು ಕೆಲ್ಸದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ಇದೆ, ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಜೊತೆಗೆ ನಿಮ್ಮ ಶತ್ರುಗಳನ್ನ ಇಲ್ಲ ಅನ್ಸೋದಕ್ಕೆ ಎಲ್ಲ ರೀತಿಯ
ತಯಾರಿಗಳು ಕೂಡ ಮಾಡ್ಕೊಳ್ಳಿ. ಅಂದ್ರೆ ಆಗಿದೆ ಅನ್ನುವಂಥದ್ದು ಇದೆ. ಯೂನಿವರ್ಸ್ ಕಡೆಯಿಂದಾನೇ ನಿಮ್ಗೆ ಒಂದು ತಯಾರಿ ಆಗಿದೆ ದೇವ್ರ ಕಡೆಯಿಂದಾನೇ ಅನ್ನುವಂಥದ್ದು. ಭಯ ಬಿಟ್ಟು ಹೋರಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾಕೆ ಮನೇಲಿ ಸುಮ್ಮನೆ ಹೆದರ್ಕೊಂಡು ಕೂತಿರ್ತೀರಾ, ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ನೀವು ಪ್ರಯಾಣದ ಬಗ್ಗೆ ಭಯ ಇಟ್ಕೊಂಡಿರ್ಬಹುದು, ಎಲ್ರಿಗೂ ಅಲ್ಲ ಕೆಲವರಿಗೆ. ಸೊ ಅದನ್ನ ಅಷ್ಟೊಂದು ಟೆನ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಎಸ್. ಸೊ ಇಲ್ಲಿ ಒಂದು ಡೈರೆಕ್ಷನ್ ಸರಿಯಾದ ರೀತಿಯಲ್ಲಿ ತಗೊಬೇಕು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಹೃದಯ ಒಂದು ಹೇಳ್ತಾ ಇದೆ, ನಿಮ್ಮ ಮೈಂಡ್ ಒಂದು ಹೇಳ್ತಾ ಇದೆ. ನಿಮ್ಮ ಹಾರ್ಟ್ ಮತ್ತು ಮೈಂಡಿನ ಮಧ್ಯೆ ಒಂದಷ್ಟು ವಾಗ್ವಾದಗಳು ನಡೀತಾ ಇರಬಹುದು. ಮಾಡ್ಬೇಕು, ಮಾಡ್ಬೇಕು ಈ ತರ. ಬಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ, ಏನ್ ಮಾಡ್ಬಾರ್ದು ಅನ್ನೋದಿದೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಎಸ್, ನೀವ್ ಹೋದ್ಮೇಲೆ ಇಲ್ಲಿ ಕಿತ್ತಾಟ ನಡೆಯುತ್ತೆ. ನಂಗೆ ಇಲ್ಲಿ ಮದ್ವೆ ವಿಚಾರಕ್ಕೂ ಕಿತ್ತಾಟ ನಡೀತಾ ಇದೆ, ದಂಪತಿಗಳ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ಹಾಗೆ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ತರ ವೈಬ್ ಇದೆ. ಸೊ ಯಾರನ್ನು ಮದ್ವೆ ಆಗ್ಲಿಕ್ಕೆ ಇಬ್ರು ಕಿತ್ತಾಡ್ತಾ ಇರ್ಬೋದು, ಅಥವಾ ಇವ್ರಿಬ್ರು ಮದ್ವೆ ಆದ್ರು ಅಂತ ಯಾರೋ ಕಿತ್ತಾಡ್ತಾ ಇರೋ ತರಾನು ಇದೆ. ಸೊ ಅದ್ರ ಜೊತೆಗೆ ಏನೋ ಒಂದು ರೈಟ್ ಡೈರೆಕ್ಷನ್ ನಿಮ್ಗೆ ಸಿಗ್ತಾ ಇಲ್ಲ, ನಿಮ್ ಮನ್ಸಿನ ಮಾತು ನೀವ್ ಕೇಳ್ತಾ ಇಲ್ಲ ಅಂದ್ರೆ, ಸೊ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೇಳಿಸ್ಕೊಳ್ಳಿ, ಮುಂದಿನ ಡೈರೆಕ್ಷನ್ ಸರಿಗಿರ್ಬೇಕು ಅನ್ನುವಂಥದ್ದು ಇದೆ. ಸೊ ನೀವು ಪ್ರಯಾಣ ಹೊರಟಾಗ ಯಾರೋ ನಿಮ್ಗೆ ಎದುರಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಎದುರಾಳಿಗಳು ಎದುರು ಬದುರು ಆಗಿ ಯುದ್ಧ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್, ನೆಕ್ಸ್ಟ್ ವಾರು ನಾವೇನು ಆಕಾಶದಿಂದ ಅಂದ್ರೆ ಸೊ ಸ್ಕೈ ವಾರ್ ಏನಾಯ್ತು, ಸೊ ಅದೇ ತರ ಅವರು ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಸ್ಕೈ ವಾರ್ ಮತ್ತೆ ಲ್ಯಾಂಡ್ ವಾರ್ ಎರಡು ಕಡೆಯಿಂದ ಬಾರ್ಡರ್ ಅಲ್ಲಿ ಅವರು ವಾರ್ ಮಾಡ್ತಿದ್ದಾರೆ. ಅವರು ಸೈಲೆಂಟ್ ಆಗಿ ಇಲ್ಲ ಶತ್ರುಗಳು, ಅವರು ವಾರಿಗೆ ಒಳಗೊಳಗೆ ತಯಾರಿ ಮಾಡ್ತಿದ್ದಾರೆ. ಒಂದು ಚೂರು ಸುಳಿವು ಕೊಡ್ದಿರ ಡೈರೆಕ್ಟ್ ಎಲ್ಲೆಲ್ಲಿ ರಾಜಧಾನಿಗಳು ಇದೆ, ಎಲ್ಲೆಲ್ಲಿ ರಾಜಧಾನಿಗಳು ಮತ್ತೆ 7 ಆಫ್ ವಂಡರ್ಸ್ ತರ ಏನಿದೆ, ಸೊ ಅದನ್ನೆಲ್ಲ ಒಂದು ಧ್ವಂಸ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ಲಿ ಅವ್ರು ಏನು ಅಧರ್ಮದ ಹಾದಿಲಿ ಒಂದು ವಿಷದ ಬೀಜ ಅಥವಾ ಒಂದು ಮಾಂತ್ರಿಕ ರೀತಿಲಿ ಪ್ರಯತ್ನನ ಪಟ್ಟಿದ್ರು. ಸೊ ಅದು ಯಾವ ವಿಚಾರಕ್ಕೆ ಯಾವ ವಿರುದ್ಧವಾಗಿ ಅವ್ರು ಮಾಡಿದ್ರೋ ಅದೇ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಅದು ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಭಯ ಪಡುವಂತ ಅಗತ್ಯ ಇಲ್ಲ, ಸರಿಯಾದ ದಾರಿಲಿ ಹೋಗ್ತಾ ಇದೀವಿ ಅನ್ನುವಂಥದ್ದು ಕೂಡ ಇದೆ. ನಾವು ಹೃದಯದಿಂದ ಯೋಚನೆ ಮಾಡಿ ಒಂದು ಮನುಷ್ಯತ್ವದ ದಾರಿನ ಆಯ್ಕೆ ಮಾಡಿಕೊಂಡು ಈ ಒಂದು ಯುದ್ಧದ ಬಗ್ಗೆ ಇದೆ ಇಲ್ಲಿ. ಸೊ ಮಾಡಿದೀವಿ. ಸೊ ನೆಕ್ಸ್ಟು ಅವರು ಅಧರ್ಮ ಅಥವಾ ಅನ್ಯ ಮಾರ್ಗನ ಸೀಕ್ರೆಟ್ ಮಾರ್ಗದಲ್ಲಿ ಅವರು ಬರ್ತಿದ್ದಾರೆ. ಬಟ್ ಎರಡು ಕಡೆಯಿಂದ ಅವರಿಗೆ ರಕ್ಷೆ ಇಲ್ಲ, ನಮ್ಗೆ ರಕ್ಷೆ ಇರೋದ್ರಿಂದ ಸೊ ನಮ್ಮ ಮುಂದಿನ ಜೀವನ ಪಯಣದ ಹಾದಿ ಸುಗಮವಾಗಿದೆ. ಎಲ್ಲೋ ಒಂದ್ ಕಡೆ ಶಕ್ತಿ ಮತ್ತು ಹಣದ ಕೊರತೆ ಉಂಟಾಗಬಹುದು ಅನ್ನುವಂಥದ್ದು ಇದೆ. ಭಕ್ತಿ, ಶಕ್ತಿ, ಹಣ, ಈ ಮೂರರ ಕೊರತೆ ಉಂಟಾಗಬಹುದು. ಇದು ನಮ್ಮ ವಿರುದ್ಧವಾಗಿ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಕೊರತೆ ಇದ್ರೆ ಅವರಿಗೂ ಕೂಡ ಫಂಡ್ಸ್ ಬರ್ತಾ ಇದೆ, ಪ್ರೊಟೆಕ್ಷನ್ ಬರ್ತಿದೆ, ಮತ್ತೆ ಫೈನಾನ್ಷಿಯಲಿ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ, ಬೇರೆ ಕಡೆಯಿಂದ ಸಪೋರ್ಟ್ ಸಿಗ್ತಿದೆ, ಮತ್ತೆ ಅವರಿಗೆ ವೆಪನ್ಸ್ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಅವರಿಗೆ ಇದೆಲ್ಲ ಸಿಗ್ತಾ ಇದೆ. ಸೊ ಅವರಿಗೆ ಸಿಗ್ತಾ ಇರೋ ಕಾರಣ ಅವರು ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾರೆ. ಸೊ ನಾವ್ ಹೇಗೆ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏರ್ ಮುಖಾಂತರ ಹೋಗಿ ಏರ್ ಫೋರ್ಸ್ ಮುಖಾಂತರ ಪ್ರಯತ್ನನ ಪಟ್ಟೋ ಆ ತರ ಪ್ರಯತ್ನ ಪಡ್ಬೇಕು ಅನ್ನುವಂಥ ರೀತಿಲಿ ಇದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಬಟ್ ಇಂಡಿಯಾ ಅಲ್ಲ, ಭಾರತ ಸನಾತನವಾಗಿ ಬಂದಿದ್ದು. ಸ್ವಲ್ಪ ಎಲ್ರು ಈಗಿನ ಕಾಲದ ಮಕ್ಕಳಿಗೆ ಭಾಗವತ ಪುರಾಣನ ಓದ್ಲಿಕ್ಕೆ ಕೊಡಿ. ಭಾಗವತ ಪುರಾಣದಲ್ಲಿ ಏನಿದೆ ಅಂದ್ರೆ, ಸೊ ಭರತಖಂಡ ಹೇಗೆ ಆಯ್ತು, ಹಿಂದಿನ ಯಾವ್ಯಾವ ರಾಜರು ಆಳಿದ್ರು, ಸಪ್ತ ಸಮುದ್ರ ಹೇಗಾಯ್ತು, ಸಪ್ತ ಪರ್ವತಗಳು ಹೇಗಾಯ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಚಿಕ್ಕದಾಗೆ ಪುಸ್ತಕಗಳು ಬರುತ್ತೆ, ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಇಲ್ಲ, ಸಣ್ಣ ಸಣ್ಣ ಪುಸ್ತಕಗಳು ಕೂಡ ಸಿಗುತ್ತೆ. ಅದರಿಂದ ತಗೊಳ್ಳಿ. ಇಲ್ಲಾಂದ್ರೆ ಸ್ವಪ್ನ ಬುಕ್ ಹೌಸ್ ಇಂದ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು. ಈಗಂತೂ ಆನ್ಲೈನ್ಸ್ ಅಲ್ಲಿ ತುಂಬಾ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ. ಸೊ ಇದು ನಿಮ್ಮ ಮಕ್ಕಳಿಗೆ ಬೇಕು. ಯಾರಾದ್ರೂ ನೆಕ್ಸ್ಟ್ ವಾಟ್ ಈಸ್ ದ ಹಿಸ್ಟರಿ ಆಫ್ ಯುವರ್ ಕಂಟ್ರಿ ಅಂದ್ರೆ,
ಸೊ ಅವ್ರಿಗೆ ಹೇಳೋದಕ್ಕೆ ಏನೂ ಇಲ್ಲ. ಸೊ ಹಾಗಾಗಿ ಹೇಳುವಂತೆ ಮಾಡಿ. ನಮಗೆ ಗೊತ್ತಿಲ್ಲ, ಇನ್ನು ಅವ್ರಿಗೇನು ಗೊತ್ತಿರುತ್ತೆ. ಸೊ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ರೆಡಿ ಟು ವಾರ್ ಅನ್ನುವಂಥ ರೀತಿಲಿ ಸೀಕ್ರೆಟ್ ಮಿಷನ್ಸ್ ನಡೀತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೈಟಲ್ಲಿ ಒಂದಷ್ಟು ಸಡನ್ ಆಗಿ ಬೇರೆಯವರ ಸಹಾಯದಿಂದ, ಬೇರೆ ವೆಪನ್ನಿನ ಸಹಾಯದಿಂದ ಅವರು ನಮ್ಮ ದೇಶದ ಮೇಲೆ ವಾರ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಪ್ರಯಾಣಕ್ಕೆ ಹೋದಾಗ ಪ್ರಯಾಣದಲ್ಲೂ ಕೂಡ ಕೆಲವರಿಗೆ ಪ್ರಯಾಣ ನಿಷಿದ್ಧ ಅಂತ ಇದೆ ಕೆಲವರಿಗೆ, ಬಟ್ ಕೆಲವರಿಗೆ ಓಡಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಉದ್ದೇಶ ಒಳ್ಳೇದಿದ್ರೆ ಓಡಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಪ್ರಯಾಣಕ್ಕೆ ಅಥವಾ ಏನೋ ಒಂದು ತಯಾರಿಗೆ ನಿಮ್ಗೆ ಹಣದ ಕೊರತೆ, ಶಕ್ತಿಯ ಕೊರತೆ ಇದೆ ಅಂದ್ರೆ ಆಂಜನೇಯ ಮತ್ತೆ ಮಹಾಲಕ್ಷ್ಮಿ ಇಬ್ಬರ ಆಶೀರ್ವಾದ ಕೂಡ ಇದೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಒಂದು ಬಲ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸತ್ಯಮೇವ ಜಯತೆ. ಭಾರತ ಮಾತೆ ಚೆನ್ನಾಗಿರ್ಲಿ, ಸತ್ಯಕ್ಕೆ ಜಯವಾಗ್ಲಿ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಅಗೇನ್ ಫ್ಯಾಮಿಲಿ ಲೈಫಿಗೆ ಬರೋದಾದ್ರೆ, ಸೊ ಇಲ್ಲಿ ಫ್ಯಾಮಿಲಿ ಲೈಫು ಮತ್ತೆ ಒಂದ್ ರೀತಿ ಫೈಟಿಂಗ್ ಲೈಫ್ ಎರಡೂ ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಯಾರಿಗೆ ಟೈಮ್ ಇಲ್ಲ ಫ್ಯಾಮಿಲಿಗೆ ಕೊಡೋದಕ್ಕೆ, ಸೊ ಅವರು ಒಂಚೂರು ವಾಪಸ್ ಬನ್ನಿ, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಮತ್ತೆ ನಿಮ್ಮ ವೈಫ್ ಮಕ್ಕಳು ಎಲ್ಲರೂ ಕೂಡ ಒಂಚೂರು ರಿಲ್ಯಾಕ್ಸಿಂಗ್ ಮೂಡಿಗೆ ಬನ್ನಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್, ವರ್ಕ್ ಲೋಡು ಇದೇ ಆಗ್ಬಿಟ್ಟಿದೆ. ಸೊ ಇಬ್ರು ಸರಿಯಾಗಿ ಮಾತಾಡೋದಾಗ್ಲಿ, ಒಂದು ರೀತಿ ನೋಡಿ ಒಂದು ರೀತಿ ಸಮಯ ಕೊಡೋದಾಗ್ಲಿ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಹಾಗಾಗಿ ನೀವು ನಿಮ್ಮ ದಾಂಪತ್ಯ ಜೀವನಕ್ಕೂ ಕೂಡ ಒಂಚೂರು ಸಮಯನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬೆನಿಫಿಷಿಯಲ್ ಆಗಿ ಇದೆ. ಇಲ್ಲಿಗೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಇದ್ದಾರೆ. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ. ಶಿವನ ಆಶೀರ್ವಾದ ಇದೆ, ಆ ತಾಯಿಯ ಆಶೀರ್ವಾದ ಇದೆ. ಸೊ ಶಿವನ ಸಪರಿವಾರ ಕುಟುಂಬ ಸಮೇತವಾಗಿ ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೇ ಇರ್ಲಿ, ಎಂಥ ದುಷ್ಟಶಕ್ತಿನೇ ಇರ್ಲಿ, ನಿಮ್ ಮನೇಲೇ ಇರ್ಲಿ, ನಿಮ್ ದೇಹದಲ್ಲೇ ಇರ್ಲಿ, ಅಥವಾ ನಿಮ್ಮ ಒಂದು ಅಧರ್ಮದ ಹಾದಿಲಿ ನಡೆಸೋದಕ್ಕೆ ಪ್ರಯತ್ನ ಪಡ್ತಿರುವಂತ ರೀತಿಲಿ ಇರ್ಲಿ, ಸೊ ನಿಮ್ಮ ಕುಟುಂಬ ಸುರಕ್ಷಿತವಾಗಿ ಇದೆ. ಯಾರನ್ನೂ ಒಂಚೂರು ಅವಾಯ್ಡ್ ಮಾಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ದುಷ್ಟಶಕ್ತಿಗಳನ್ನು ನಾನು ನಾಶ ಮಾಡ್ತೀನಿ ಅನ್ನುವಂಥದ್ದು ಇಡೀ ನಿಮ್ಗೆ ಒಬ್ಬರ ಪ್ರೊಟೆಕ್ಷನ್ ಇಲ್ಲ, ನಿಮ್ಗೆ ಹೋಲ್ ಶಿವನ ಫ್ಯಾಮಿಲಿಯ ಪ್ರೊಟೆಕ್ಷನ್ ಇದೆ. ಹೋಲ್ ಶಿವ ಫ್ಯಾಮಿಲಿ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ವೆರಿ ಪವರ್ಫುಲ್. ಗಣೇಶ ಅಂತೂ ವೆರಿ ಪವರ್ಫುಲ್ ಆಗಿ ಇದ್ದಾರೆ. ಗಣೇಶ ಮತ್ತೆ ಅಮ್ಮ ಅಂತೂ ನೆವರ್ ಡೌಟ್ ಮಾಡ್ಲೇಬೇಡಿ, ಅಷ್ಟು ಪವರ್ಫುಲ್ ಆಗಿ ಇದೆ ನಿಮ್ಮ ಪ್ರೊಟೆಕ್ಷನ್. ಸೊ ಹಾಗಾಗಿ ಹೆದರ್ಬೇಡಿ. ನಿಮ್ಗೆ, ನಿಮ್ಮ ಮಕ್ಕಳಿಗೆ, ಎಲ್ಲರಿಗೂ, ಹೋಲ್ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ ಶಿವ ಇಲ್ಲಿ. ಜೊತೆಗೆ ಬೆನಿಫಿಟ್ ಆಫ್ ನೋಯಿಂಗ್ ಗಾಡ್ ಅಂತ ಇದೆ. ದೇವರನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲು. ವಿಜಯ ಯಾತ್ರೆ ನಡೆಯುತ್ತೆ, ಆಂಜನೇಯನ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಂಪ್ರಮೈಸ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ, ಸ್ವಲ್ಪ ಕಾಂಪ್ರಮೈಸ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಾವು ಎಷ್ಟು ತಲೆ ಬಾಗಿ ನಡೀತೀವೋ ದೈವಕ್ಕೆ ಅಷ್ಟು ಚೆನ್ನಾಗಿ ಇರುತ್ತೆ. ಇಲ್ಲಿ ಕೃಷ್ಣ ಸಾರಥಿಯಾಗಿ ನಿಂತರೂ ಕೂಡ ಅರ್ಜುನ ಪೂರ್ಣವಾಗಿ ಕೃಷ್ಣನಿಗೆ ಶರಣಾದ್ರು. ಹಾಗೇನೆ ನಾವು ಕೂಡ ಪರಿಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಕೃಷ್ಣನಲ್ಲಿ ಲೀನ ಅಂದ್ರೆ ಕೃಷ್ಣನ ಮೇಲೆ ಫಲಾಫಲಗಳನ್ನ ಬಿಟ್ಟು ನಾವು ಒಂದು ನಮ್ಮ ಕೆಲಸನ ಮಾಡಿ ರಿಸಲ್ಟ್ನ ಡಿವೈನಿಗೆ ಬಿಟ್ರೆ ಸೊ ಚೆನ್ನಾಗಿರುತ್ತೆ, ಆ ಥರದ್ದು ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ತಂಜಾವೂರ್ ಪೇಂಟಿಂಗ್ ನ ಕಲಿತಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಏನೋ ಒಂದು ರಥನ ಸಿದ್ಧಪಡಿಸಿ ಕೊಡ್ತಾರೆ, ದೇವರಿಗೆ ಒಂದು ರಥನ ಕೊಡ್ಬೇಕಿತ್ತು, ಅದನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸರ್ವಂ ಕೃಷ್ಣಾರ್ಪಣಮಸ್ತು ಅನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ಒಂದಷ್ಟು ತಪ್ಪುಗಳು ತಾಯಿ ಕಡೆಯಿಂದ ಆಗಿದೆ. ತಾಯಿ ಮಗನ ವಿಚಾರದಲ್ಲಿ ತಪ್ಪುಗಳಾಗಿದೆ. ಸೊ ತಾಯಿ ತನ್ನ ಮಗನಿಗೆ ಮಾಡಿರುವಂತ ತಪ್ಪಿನಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಆಗದೆ ಇರೋ ಹಾಗೆ ಒಬ್ಬ ತಾಯಿಯಾಗಿ, ಯಾರಿಗೆ ಅಂತ ಗೊತ್ತಿಲ್ಲ ಇಲ್ಲಿ, ಒಬ್ಬ ತಾಯಿಯಾಗಿ ನೀವು ಅದರ ರಕ್ಷಣೆಯನ್ನ ಹೊರಬೇಕು ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಎಲ್ಲೋ ಒಂದ್ ಕಡೆ ಭೇದ ಭಾವ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಕಾರ್ಡು ಕಚ್ಕೊಂಡ್ಬಿಟ್ಟಿದೆ. ಸೊ ಒಂದಕ್ಕೊಂದು ಕೃಷ್ಣ ಕೃಷ್ಣ ಎನ್ನಬಾರದೆ ಶ್ರೀ ಕೃಷ್ಣ ಎನ್ನಬಾರದೆ. ಮ್ಯಾರೇಜ್ 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 ಮ್ಯಾರೇಜ್. ಸೊ ಎಲ್ಲ ಮ್ಯಾರೇಜ್ ಆಗತ್ತೆ. ಸೊ ಹಾಗಾಗಿ ಮ್ಯಾರೇಜ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸರಸ್ವತಿ ಮಹಾಲಕ್ಷ್ಮಿ ಪಾರ್ವತಿ ಕೂಡ ನಿಮ್ಮ ಆಶೀರ್ವಾದಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಬ್ಲಡ್ ಮೂನ್ ಇರುತ್ತಲ್ಲ, ಆ ದಿನ ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ಬೆಳಗಿನ ಜಾವ ಇರಬಹುದು ಅಥವಾ ಮುಸ್ಸಂಜೆ ಇರಬಹುದು. ಅಂದ್ರೆ ಇನ್ನ ಪೂರ್ತಿ ಕತ್ಲು ಅಥವಾ ಪೂರ್ತಿ ಬೆಳಿಗ್ಗೆ ಆಗಿರಲ್ವಲ್ಲ, ಆ ಥರ ಸಮಯದಲ್ಲಿ ಏನು ಆಗುತ್ತೆ ಅನ್ನುವಂಥದ್ದು ಇದೆ. ಬಟ್ ಒಳ್ಳೇದಾಗತ್ತೆ ಅನ್ನೋ ಒಂದು ಅಷ್ಟೇ ಇಲ್ಲಿ ಇದೆ. ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇವತ್ತು ಶನಿ ಮಹಾತ್ಮರ ವಿಶೇಷವಾದಂತಹ ದಿನ ಇದೆ. ಇಲ್ಲೂ ಕೂಡ ಶನಿ ಮಹಾತ್ಮ ಬಂದಿದ್ದಾರೆ. ಸೊ ಶನಿ ಮಹಾತ್ಮರು ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಎಷ್ಟೇ ಬುದ್ಧಿವಂತಿಕೆಯಿಂದ ಪ್ರಯೋಗಗಳನ್ನ ಮಾಡಿರ್ಲಿ, ಇಲ್ಲಿ ಶತ್ರುಗಳ ಬಗ್ಗೆ ಜಾಸ್ತಿ ಮಾಹಿತಿ ಇದೆ. ಸೊ ನಿಮ್ಮ ಸೆನ್ಸ್, ನಿಮ್ಮ ಇಂಟೆಲಿಜೆಂಟ್ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಕೂಡ ಮೀರಿ ನೀವು ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ತಲೆಗೆಡ್ಸ್ಕೊಳ್ಬೇಡಿ. ನಾನು ಇದೀನಿ ಕರ್ಮಫಲದಾತ, ಎಲ್ಲರ ಕರ್ಮನು ನೋಡ್ತಾ ಇದ್ದೀನಿ, ಅವರ ಕರ್ಮ ಕೂಡ ನಾನು ಕೊಡ್ತೀನಿ, ನಿಮ್ಮ ಕರ್ಮ ಕೂಡ ಕೊಡ್ತೀನಿ ಅನ್ನುವಂಥದ್ದು ಇದೆ. ನಂಗೆ ಇದು ಲೈವ್ ಅಲ್ಲಿ ಬಂದಾಗ ಈ ಕಾರ್ಡಲ್ಲಿ ರೀಡಿಂಗ್ ಬಂದಿತ್ತು. ಸೊ ಒಂದು ಮುಳುಗು ಹೋಗಿರುವಂಥ ಶನಿ ಮಹಾತ್ಮನ ಗುಡಿ ಇದೆ, ವಿಗ್ರಹಗಳು ಇದೆ. ಒಂದು ದೇಶದ ನಾನಾ ಭಾಗಗಳಲ್ಲಿ ನೀರಿನ ಒಳಗೆ ಮುಳುಗೋಗಿರುವಂತ ಶನಿ ಮಹಾತ್ಮನ ವಿಗ್ರಹಗಳು, ದೇವಾಲಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಊರಲ್ಲೂ ಕೂಡ ಕಾಗೆ ಅಲ್ಲಿ ನಿಂತು ವಿಶೇಷವಾದಂಥ ಮಾರ್ಗದರ್ಶನನ ಕೊಡುತ್ತೆ, ಆ ಜಾಗದಲ್ಲಿ ಇದೆ ಅನ್ನುವಂಥದ್ದು ಇದೆ. ಹಾಗೆ ನಂಗೆ ಕಾರ್ಡಲ್ಲಿ ನಮ್ಮ ಬೆಳಂದೂರ್ ಕೆರೆ, ನೊರೆಕೆರೆ ಎಲ್ಲೂ ಕೂಡ ಒಂದು ವಿಗ್ರಹ ಇದೆ ಅನ್ನುವಂಥದ್ದು ಬಂತು. ಸೊ ಶನಿ ಮಹಾತ್ಮಂದು ಮತ್ತೆ ಗಣೇಶಂದು ಇನ್ನೊಂದು ಯಾವುದೋ ಒಂದೆರಡು ವಿಗ್ರಹ ಕಾಣಿಸ್ತಾ ಇದೆ. ಸೊ ಆ ಥರದ ವಿಗ್ರಹಗಳು ಬೆಳಂದೂರು ಕೆರೆಯ ನೊರೆಯ ಒಳಗೆ ಇದೆ. ಸೊ ಕೆರೆ ಯಾರು ಕ್ಲೀನ್ ಮಾಡ್ತಾರೋ, ಹೇಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದು ನಮ್ಮ ಬೆಂಗಳೂರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ತರ ಆಗೋಗಿದೆ. ಸೊ ಅದೇನಾದ್ರೂ ಸರಿ ಹೋಗಿದ್ದೆ ಆದ್ರೆ ಸೊ ಇದೆಲ್ಲ ಹೊರಗೆ ಬರುತ್ತೆ. ಸರಿ ಹೋಗ್ಲಿ ಬಿಡ್ಲಿ, ಬಂದೇ ಬರ್ತೀನಿ ನಾನು ಹೊರಗೆ ಅಂತ ಹೇಳ್ತಿದ್ದಾರೆ, ಬರ್ತಾರೆ. ಸೊ ಜೊತೆಗೆ ಒಂದು ಕಾಮಾತುರಾಣಂನ ಲಜ್ಜಂನ ಭಯಂ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಯೋಗಗಳಾಗಿದೆ, ನಿಮ್ಮ ದಾಂಪತ್ಯ ಜೀವನಕ್ಕೆ ಪ್ರಯೋಗಗಳಾಗಿದೆ ಅನ್ನುವಂಥದ್ದು ಇದೆ. ಯಾರು ಏನೇ ಪ್ರಯೋಗ ಮಾಡಲಿ ನಾನಿದ್ದೀನಿ, ಎಲ್ಲಾನು ರಿಟರ್ನ್ ಮಾಡ್ತೀನಿ ಅನ್ನುವಂಥ ಭರವಸೆನ ಇಲ್ಲಿ ಕೊಡ್ತಿದ್ದಾರೆ. ಜೊತೆಗೆ ನದಿಗೆ ಸಂಬಂಧಪಟ್ಟಂಗೆ, ನೀರಿಗೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿ, ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಹಲಸಿನ ಹಣ್ಣಿನ ಅಥವಾ ಬಾಳೆಹಣ್ಣಿಗೆ ಒಂದಷ್ಟು ರೋಗಗಳು ಅಥವಾ ಏನು ಒಂದಷ್ಟು ಕೀಟಗಳು ತಾಕುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನೊಬ್ಬರಿಗೆ ಸೇವೆ ಮಾಡೋದು ಒಳ್ಳೇದು. ಸೊ ಬೇರೆಯವರಿಗೆ ಸೇವೆ ಮಾಡಿ, ಜೊತೆಗೆ ಅಗತ್ಯ ಇರೋರಿಗೆ ಚಿಕಿತ್ಸೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಭಗವಂತ ನಿಮ್ ಜೊತೆ ಇರ್ಬೇಕಾದ್ರೆ, ನೀವು ಭಗವಂತನ ಸೇವೆ ಮಾಡ್ತಾ ಇರ್ಬೇಕಾದ್ರೆ, ನೀವು ನಾನ್ ದೇವ್ರಿಗೆ ಇಷ್ಟೊಂದು ಸೇವೆ ಮಾಡಿದೀನಿ, ನನ್ಗೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಅನ್ಕೊಂಬೇಡಿ. ನಿಮ್ಮ ಜೀವನದ ಉದ್ದೇಶ ಏನಿದೆ, ಇನ್ನೊಬ್ಬರಿಗೆ ಸಹಾಯ ಮಾಡೋದಿದೆ. ಸೊ ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರಿಗೋ ಚಿಕಿತ್ಸೆ ಕೊಡ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಸೈನಿಕರಿಗೆ ಚಿಕಿತ್ಸೆ ಅಂದ್ರೆ ತುಂಬಾ ಜನಕ್ಕೆ ಏನೋ ಪೆಟ್ಟಾದಾಗ ಅವ್ರನ್ನ ರಕ್ಷಿಸುವಂಥದ್ದು ಅಥವಾ ಅವರಿಗೆ ಫಸ್ಟ್ ಏಡ್ ಮಾಡುವಂಥದ್ದನ್ನ ಪ್ರಿಪೇರ್ ಮಾಡಿ ಇಡಿ ಅನ್ನುವಂಥದ್ದು ಇದೆ ಇಲ್ಲಿ.
ಸೊ ಆ ಥರ ಪ್ರಿಪ್ರೇಷನಲ್ಲಿ ರೆಡಿ ಆಗಿರಿ. ಮೆಡಿಕಲ್ ಟೀಮ್ ನಿಮಗೆ ತುಂಬ ಕೆಲಸ ಬರೋದ್ರಲ್ಲಿ ಇದೆ. ಎಲ್ಲರೂ ಕೆಲಸ ಇಲ್ಲ ಪಾಪ ಡಾಕ್ಟ್ರು ಅವಸ್ಥೆ ಚೆನ್ನಾಗಿರಿ ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರು ಚೆನ್ನಾಗಾಗ್ಬಿಟ್ರೆ ಅವರಿಗೆ ಮತ್ತೆ ಪೇಷಂಟ್‌ಗಳೇ ಸಿಗೋದಿಲ್ಲ. ಅವ್ರು ಕಲ್ತಿರೋ ವಿದ್ಯೆಗೂ ದುಡ್ಡು ಬರೋದಿಲ್ಲ. ಅದೊಂದು ಬೇಜಾರಾಗತ್ತೆ ಅವರಿಗೆ. ಸೊ ಇನ್ ಕೆಲವರಿಗೆ ಸೊ ಸಮಾಜ ಸೇವೆ ಮುಖ್ಯ ಆಗತ್ತೆ. ಸೊ ಹಾಗಾಗಿ ರೆಡಿ ಆಗಿರಿ. ನಿಮ್ಮ ಸಮಾಜ ಸೇವೆ ಮತ್ತೆ ನಿಮ್ಮ ವೈದ್ಯಕೀಯ ಸೇವೆಗೆ ಒಂದು ಹೆಗ್ಗುರುತು ಅನ್ನೋ ರೀತಿಲಿ ಮೆಡಿಕಲ್ ಟೀಮ್ ರೆಡಿ ಆಗಿರಿ, ಅಲರ್ಟ್ ಆಗಿರಿ ಅನ್ನುವಂಥ ರೀತಿಲಿ ಈ ಕಾರ್ಡ್ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ನಾನು ಯಾರಿಗೆ ಹೇಳ್ಬೇಕೋ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳ್ತಿದ್ದೀನಿ. ಬಟ್ ಇದು ಯೂನಿವರ್ಸಲಿ ಸ್ಪ್ರೆಡ್ ಆಗೋದ್ರಿಂದ ಸಬ್ಕಾನ್ಷಿಯಸ್ಲಿ ಎಲ್ಲರೂ ರೆಡಿ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ವಿಶೇಷವಾದಂಥ ಗಿಡಮೂಲಿಕೆಗಳು, ಔಷಧೀಯ ಗಿಡಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾಟಿ ಔಷಧಿ ಅವರೆಲ್ಲರೂ ರೆಡಿಯಾಗಿ ಅನ್ನುವಂಥದ್ದು ಇದೆ. ಮತ್ತೆ ಕಲ್ಲಿನ ಸಂದಿಗಳಲ್ಲಿ ವಿಶೇಷವಾದಂಥ ಗಿಡಮೂಲಿಕೆಗಳು ಸಿಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನೋ ಒಂದು ಕಾಯಿಲೆ ಬರುತ್ತೋ ಅಥವಾ ಸಮಸ್ಯೆ ಬರುತ್ತೋ ಅಥವಾ ಮೈಗೆಲ್ಲ ಏನೋ ಅಲರ್ಜಿ ಆಗುತ್ತೋ ಗೊತ್ತಿಲ್ಲ, ಸಮಥಿಂಗ್ ಏನೋ ಆ ಥರ ಬರುತ್ತೆ. ಆವಾಗ ಕಲ್ಲುಗಳ ಮಧ್ಯದಲ್ಲಿ ಒಂದೇನೋ ಗಿಡಗಳು ಬೆಳೆದಿರುತ್ತಂತೆ. ಅಂತೆ ಇಲ್ಲಿರೋ ಅಂತೆ ಕಂತೆ ಹೇಳ್ತಿದ್ದೀನಿ. ಅದರಲ್ಲಿ ಔಷಧಿ ಸಿದ್ಧಪಡಿಸಿ ಹಾಕಿದ್ರೆ ಅದು ವಾಸಿ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಒಂದು ಸಮಥಿಂಗ್ ಏನೋ ಬಂಡೆ ಕೂಡ ಶಾಪಗ್ರಸ್ತ ಬಂಡೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಶಾಪಗ್ರಸ್ತ ಬಂಡೆ ಒಂದ್ ರೀತಿ ಸರ್ಪದ ಹಾಗೋ ಅಥವಾ ಒಂದ್ ರೀತಿ ಏನೋ ಒಂದು ಪ್ರಾಣಿಯ ಹಾಗೆ ಕಾಣಿಸ್ತಾ ಇದೆ. ಸೊ ಸೇವೆಗೆ ರೆಡಿಯಾಗಿರಿ, ಸರ್ವಿಸ್ ಕೊಡಕ್ಕೆ ರೆಡಿಯಾಗಿರಿ. ಕಿಂಗ್ ಆಫ್ ಸೀಕ್ರೆಟ್ಸ್ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಎಲ್ಲ ಸೀಕ್ರೆಟ್ಗಳು ನನಗೆ ಇದು ವಿರಾಟ್ ರೂಪದಲ್ಲಿ ಭಗವಂತ ಕಾಣಿಸ್ತಾ ಇಲ್ಲ, ಭಗವತಿ ಕಾಣಿಸ್ತಾ ಇದ್ದಾಳೆ ನನಗೆ. ಭಗವತಿ ಈ ತರ ಇದೆ. ಬಟ್ ಇಲ್ಲಿ ಕಿಂಗ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಸಂಪೂರ್ಣವಾಗಿ ನಾನಾ ವಿಧ ರೂಪಧಾರಿಣಿ, ಶಸ್ತ್ರಾಸ್ತ್ರಧಾರಿಣಿಯಾಗಿ ನಂಗೆ ಆ ದುರ್ಗಾ ಪರಮೇಶ್ವರಿ ಕಾಣಿಸ್ತಾ ಇದ್ದಾಳೆ. ಒಂದ್ ಕಡೆ ಇದು ಯಾರದು ದಕ್ಷಿಣಾಮೂರ್ತಿಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ವಿರಾಟ್ ರೂಪದಲ್ಲಿ ಗೀತೋಪದೇಶ ಮಾಡ್ತಿರುವಂಥ ವಿಷ್ಣುವಿನ ಹಾಗೂ ಇದೆ. ಬಟ್ ಇಲ್ಲಿ ಸಹಸ್ರ ಸೀಕ್ರೆಟ್ಸ್ಗಳನ್ನ ಸಮಥಿಂಗ್ ಈಸ್ ಹಿಡನ್, ಏನೋ ಒಂದು ರಹಸ್ಯ ಇದೆ ಇಲ್ಲಿ. ಎಲ್ಲರೂ ತನ್ನೊಳಗೆ ಸೇರೋದು, ಎಲ್ಲವೂ ತನ್ನೊಳಗೆ ಇದೆ, ನೀನ್ ಯಾಕೆ ಭಯ ಪಡ್ತೀಯ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ದಂಪತಿಗಳಿಗೆ, ಯಾರು ಅಂತ ಗೊತ್ತಿಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಇದೆ. ಅವ್ರು ತುಂಬಾ ಟೆನ್ಸ್ ಅಲ್ಲಿ ಇದ್ದಾರೆ. ಟೆನ್ಸ್ ಮಾಡ್ಕೊಳ್ಬೇಡಿ, ಚಿಂತೆ ಮಾಡಬೇಡಿ, ನಿಮ್ಗೆ ರಕ್ಷೆ ಇದೆ. ಎಲ್ಲವೂ ನಂಗೆ ಗೊತ್ತಿದೆ, ಯಾರ್ಯಾರನ್ನ ಎಲ್ಲೆಲ್ಲಿ ಮಟ್ಟ ಹಾಕ್ಬೇಕು ಅನ್ನೋದು ಕೂಡ ನಂಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೊಟೆಕ್ಷನ್ ಇದೆ, ಎಂಡ್ ಆಫ್ ದಿ ಕಾರ್ಡ್. ಸೊ ಎಲ್ಲರಿಗೂ ಪ್ರೊಟೆಕ್ಷನ್ ಇದೆ. ಪ್ರೊಟೆಕ್ಷನ್ಗೆ ರೆಡಿಯಾಗಿ ಮತ್ತೆ ಪ್ರೊಟೆಕ್ಷನ್ ಕೂಡ ಇದೆ. ದೈವದ ಒಂದು ನಂಗೆ ಗೊತ್ತಿಲ್ಲ, ಇಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬದಲಾವಣೆ ಇದೆ ಅನ್ನುವಂಥ ರೀತಿಲಿ ಇದೆ. ಸೊ ರಾತ್ರಿ ನಾವು ಮಲಗ್ಬೇಕಾದ್ರೆ ಇದ್ದ ಹಾಗೆ ಬೆಳಿಗ್ಗೆ ಇರೋದಿಲ್ಲ, ಆ ಥರದ್ದು ಸಮಥಿಂಗ್ ಏನೋ ಎನರ್ಜಿ ಇದೆ. ಬಟ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇರಿ ಅನ್ನುವಂಥದ್ದು. ಫುಡ್ಡು, ಬೆಡ್ಡು ಎಲ್ಲವೂ ಕೂಡ ಒಂದು ರೀತಿಲಿ ಹೇಗೆ ಹೇಳೋದು, ತುರ್ತು ಪರಿಸ್ಥಿತಿ, ತುರ್ತು ಸೇವೆ ಹಂಗಲ್ಲ. ನಿರಾಶ್ರಿತರಿಗೆ ಒಂದು ಎಲ್ಲ ಅಯ್ಯೋ ಮುಂಚೆನೆ ಗೊತ್ತಿದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಬೋದಿತ್ತು ಅನ್ನೋ ರೀತಿಲಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ಒಂದು ಸೆಕ್ಯೂರ್ ಆಗಿ ಸೇಫ್ಟಿಯಿಂದ ಇರುವ ಹಾಗೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಇದು ಒಂದು ರಾಜನ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ರಾಜ ಇರ್ಬೋದು, ರಾಜಕಾರಣಿ ಇರ್ಬೋದು, ಜನರ ರಕ್ಷಣೆಗೆ ಆಹಾರ, ವಸತಿ ಸೌಲಭ್ಯ ಈ ಥರದ್ದು ಎಲ್ಲ ರೆಡಿ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ. ಇದ್ರ ಜೊತೆಗೆ ಜನಗಳು ಏನೇ ಆದ್ರೂ ಭಯ ಪಡೋದ ಆಗಿ ಇರೋದಿಲ್ಲ, ಖುಷಿ ಪಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ಇನ್ನ ಹೆಚ್ಚು ಜೈ ಜೈಕಾರ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಮ್ಮ ಡೆಲ್ಲಿಗೆ ಸಂಬಂಧಪಟ್ಟಂಗೂ ಇಲ್ಲಿ ಮಾಹಿತಿ ಇದೆ. ಮತ್ತೆ ನಮ್ಮ ಮೈಸೂರು ಮಹಾಸಂಸ್ಥಾನ ಕೂಡ ಇನ್ನ ಹೆಚ್ಚು ದೊಡ್ಡ ಮಹಾಸಂಸ್ಥಾನ ಆಗೋದು ಕೂಡ ಇಲ್ಲಿ ಖಚಿತವಾಗಿ ಇದೆ. ಏನೇನೋ ಇದೆ, ಒಟ್ನಲ್ಲಿ ಪ್ರೊಟೆಕ್ಷನ್ ಇದೆ. ನಂಗೆ ಹೇಳ್ತಾ ಹೋದ್ರೆ ನಂಗೆ ಒಂದ್
ಸತಿ ಅಬ್ಸೆಂಟ್ ಮೈಂಡ್ ಆಗ್ಬಿಡುತ್ತೆ. ಸೊ ಎಲ್ಲಿದ್ದೀನಿ ಅನ್ನೋದೇ ಮರ್ತು ಹೋಗಿ ಬರ್ತಾನೇ ಇರುತ್ತೆ. ಸೊ ಹಾಗಾಗಿ ನನ್ನ ಎನರ್ಜಿನ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಕೆಲವು ಸತಿ. ಓಕೆ, ಮೊದಲನೇದು, ಎರಡನೇದು. ಸೊ ಇಲ್ಲಿ ವನದುರ್ಗೆ ಇದ್ದಾಳೆ, ವನದುರ್ಗೆಯ ಆಶೀರ್ವಾದ ಇದೆ. ಇನ್ನೊಂದು ಕಾರ್ಡ್ ತಗೊಳ್ಳೋಣ. 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ಸೊ ಮೊದಲನೇದು, ಎರಡನೇದು ಆಲ್ರೆಡಿ ಬಂದಿದೆ, 3ನೇದು ಜಸ್ಟ್ ಶಫಲ್ ಮಾಡ್ತಾ ಇದ್ದೀನಿ. ಕೃಷ್ಣ, ಒಂದೇ ಒಂದು ಕಾರ್ಡ್ ಕೊಡು. 3ನೇದು ಯಾರು ಆಯ್ಕೆ ಮಾಡಿದಾರೋ ಅವರಿಗೆ ಪ್ಲೀಸ್. ಓಂ ಕ್ಲೀಂ ಕೃಷ್ಣಾಯ ನಮಃ. ಇಷ್ಟು ಕಾರ್ಡ್ ಕೊಟ್ಟಿದ್ದಾರೆ, ಅಷ್ಟು ಕಾರ್ಡು ಹೇಳ್ತೀನಿ. ಓಕೆ, ಸೊ ಎಸ್, ಫ್ರೆಂಡ್ ಆರ್ ಎನಿಮಿ, ಸ್ನೇಹನ ದ್ವೇಷನ ನೀವೇ ಡಿಸೈಡ್ ಮಾಡಿ. ಸದ್ಯಕ್ಕೆ ಯಾರ ಜೊತೆನೂ ದ್ವೇಷ ಬೇಡ, ಯಾರ ಜೊತೆನೂ ಸ್ನೇಹ ಬೇಡ. ನೀವು ನೀವಾಗಿ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಕಡೆ ಗಮನನ ಕೊಟ್ಕೊಂಡು ಫ್ಯಾಮಿಲಿ ಲೈಫ್ ಕಡೆ ಗಮನನ ಕೊಡಿ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರಾರ್ಥನೆಗಳೆಲ್ಲವನ್ನು ಕೂಡ ಭಗವಂತ ಕೇಳಿಸ್ಕೊಂಡಿದ್ದಾನೆ. ಹಾಗಾಗಿ ನೀವೇನ್ ಕೇಳಿದಿರೋ ಅದೆಲ್ಲವೂ ಕೂಡ ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಇದೆ. ಶ್ರಾವಣ ಮಾಸದಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಳ್ಳೆ ಹುಡುಗಿ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಜಾಬ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರೆ ಜಾಬ್ ಸಿಗತ್ತೆ. ಒಳ್ಳೆ ಕೆಲ್ಸಗಳು ಆಗಿಲ್ಲ, ನಂಗೆ ದುಡ್ಡು ಬಂದಿಲ್ಲ ಅಂದ್ರೆ ದುಡ್ಡು ಬರುತ್ತೆ. ಒಟ್ನಲ್ಲಿ ಓಂ ಮೆಡಿಟೇಷನ್ ನೀವು ಮಾಡಿ ಭಗವಂತನಿಗೆ ತಾವರೆ ಹೂವನ್ನ ಸಮರ್ಪಣೆ ಮಾಡಿ, 108 ತಾವರೆ ಹೂವನ್ನ ಎಲ್ಲಿಂದ ಆದ್ರೂ ಪರ್ಚೇಸ್ ಮಾಡಿ ತಗೊಂಡು ಹೋಗಿ ದೇವಿಗೆ ಸಮರ್ಪಣೆ ಮಾಡಿ ಬನ್ನಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಇದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ನಿಮ್ಮೆಲ್ಲ ರಹಸ್ಯಗಳು ಏನ್ ತಿಳ್ಕೊಳ್ಬೇಕು ಅಂತ ಕಾಯ್ತಿದ್ದೀರಾ ಅದೆಲ್ಲವನ್ನು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಉಡುಪಿ ಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಪು ಕೂಡ ಆಗತ್ತೆ, ಒಂದು ಅಧಿಕಾರ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಕೆಲಸ ಕೂಡ ಬರುತ್ತೆ, ಮತ್ತೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಗನ ಮದುವೆ ಕೂಡ ಫಿಕ್ಸ್ ಆಗಬಹುದು ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂಥದ್ದು ಇದೆ. ಸೊ ಭಯನ ಪಕ್ಕಕ್ಕೆ ಇಟ್ಬಿಟ್ಟು ಧೈರ್ಯವಾಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳ ಬಗ್ಗೆ ನೀವು ಎದುರ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಶತ್ರುಗಳ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಹೆಚ್ಚಿನ ಭಯ ಬೇಡ, ಭಗವಂತ ಕಾಪಾಡ್ತಾನೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಶತ್ರುನ ಇಲ್ಲ ಅನ್ಸ್ಬಿಡ್ತಾನೆ ಭಗವಂತ. ಕೋಪ ಬಂದ್ರೆ ಅಷ್ಟು ಸಿಟ್ಟಿದೆ, ಒಂದೇ ಒಂದ್ಸತಿ ಕ್ಷಮಿಸೋ ಅಂತ ಮನಸ್ಥಿತಿಲಿ ಭಗವಂತ ಇದ್ದಾನೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಭಯದಿಂದ ಹೊರಗೆ ಬರ್ತೀರಾ, ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಇನ್ಮೂವಬಲ್ ಹಿಮಾಲಯ ಇದೆ. ಸೊ ಹಿಮಾಲಯ ತರ ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಇಲ್ಲಿ ಭಗವಂತನಿಗೆ ಪಾದಗಳಿಗೆ ಸಮರ್ಪಣೆ ಮಾಡ್ಬಿಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಜಾಸ್ತಿ ನಾವು ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನೇನೋ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಏನು ತಲೆಗೆಡ್ಸ್ಕೊಳ್ಬೇಡಿ, ಸ್ವಲ್ಪ ಸ್ಥಿರವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಭಗವಂತನ ಮಂದಿರದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಒಂದು ಪೂಜೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿಯ ವೈಬ್ ಕೂಡ ಇದೆ. ಜೊತೆಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯ ತರ, ಏನು ಸುಬ್ರಹ್ಮಣ್ಯ ಅಲ್ಲ, ಅವರು ಗುರು ಗಣೇಶ ಮತ್ತೆ ಗುರು ಗ್ರಹ ಬೃಹಸ್ಪತಿನ ಸಮಥಿಂಗ್ ಏನೋ ಗ್ರಹಕ್ಕೆ ಸಂಬಂಧಪಟ್ಟಂಗೂ ಕೂಡ ಇದೆ. ಗರುಡ ದೇವರು, ಆರ್ಕೆಂಜಲ್ಸ್ ಅಥವಾ ವರುಣ ದೇವರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು. ಏನೋ ಒಂದು ವಿಶೇಷವಾದಂಥ ಬದಲಾವಣೆ ರಾಜಕೀಯವಾಗೂ ಆಗುತ್ತೆ, ಮತ್ತೆ ನಿಮ್ಮ ಮನಗಳ ಮಂದಿರದಲ್ಲೂ ಕೂಡ ಆಗುತ್ತೆ. ವಿಸ್ಡಮ್, ಸ್ವತಂತ್ರವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಶತ್ರುಗಳು ಯಾರು ಎಷ್ಟೇ ವಿಷ ಕಾರಿದ್ರು ಕೂಡ ಯು ಆರ್ ವೆರಿ ಪವರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ಯಾವ ಥರದ್ದು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಇವಾಗ ಗರುಡ ಥರ ಆಯ್ತಲ್ವಾ, ನೆಕ್ಸ್ಟು ಸ್ನೀಕ್ ವೈಬಲ್ಲಿ ಇರುತ್ತೆ ಪ್ರೊಟೆಕ್ಷನ್ ಅಥವಾ ವಾರ್ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಗೊತ್ತಿಲ್ಲ ಯಾವ ರೀತಿ ಅಂತ, ಬಟ್ ಆ ಥರದ ವೈಬ್ ಇದೆ. ಒಟ್ಟಿನಲ್ಲಿ ಇಲ್ಲಿ ವನದುರ್ಗೆ ವೈಬು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾರಿಗೂ ಆರೋಗ್ಯದಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದನ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಶತ್ರುಗಳಿಗೂ ಕೂಡ ಒಂದು ವಾರ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಆ ತಾಯಿ ಆಶೀರ್ವಾದ ಇರೋವರೆಗೂ ಸೊ ಯಾರಿಗೂ ಭಯ ಬೇಡ ಅನ್ನುವಂಥದ್ದು ಇದೆ. ದುಶ್ಚಟಗಳಿಗೆ ದಾಸರಾದ್ರೆ ಅದಕ್ಕೆ ನೀವೇ ಹೊಣೆ ಅನ್ನುವಂಥದ್ದು ಕೂಡ ಇದೆ. ಸೊ ಐ ಹೋಪ್ ಏನ್ ಹೇಳ್ದೆ ಅಂತ ನನ್ಗೆ ಅರ್ಧಕ್ಕರ್ಧ ಅರ್ಥ ಆಗ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ, ಆಶೀರ್ವಾದನ ಬೇಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.